ಅಯೋಧ್ಯೆ ರಾಮನಗರಿ ರಾಮಪಥ ರಸ್ತೆಯಲ್ಲಿ ಅವಾಂತರಗಳ ಸರಮಾಲೆಯೇ ಕಂಡುಬರ್ತಾ ಇದೆ. ರಾಮಪಥದಲ್ಲಿ ಬರೋಬ್ಬರಿ 19 ಕಡೆಗಳಲ್ಲಿ ರಸ್ತೆ ಕುಸಿದು ಹೋಗಿದೆ. ಜೋರಾಗಿ ಇನಾಗ್ರೇಟ್ ಆಯಿತು, ಚುನಾವಣೆ ಹತ್ತಿರ ಬರ್ತಾ ಇತ್ತು, ಅದನ್ನು ಮುಗಿಸ್ಬೇಕು ಅಂತ ಇತ್ತು. ಜಗತ್ತಿನ ಯಾವುದೇ ಇತಿಹಾಸ ಚೆಕ್ ಮಾಡಿಕೊಂಡ್ರೂ ಕೂಡ ದೇವಾಲಯದ ವಿಚಾರದಲ್ಲಿ, ಪ್ರಾರ್ಥನಾ ಮಂದಿರಗಳ ವಿಚಾರದಲ್ಲಿ ಅದು ಪೂರ್ಣವಾಗದೆ ಅದರ ಆರಾಧನೆಗೆ ಬಿಟ್ಟಿರೋ ಉದಾಹರಣೆ ಕಡಿಮೆ ಅಥವಾ ಇಲ್ಲವೇ ಇಲ್ಲ. ಇಂಡಿಯಾದಲ್ಲಿ ಮಾತ್ರ ಇಂಥದ್ದೊಂದು ಉದಾಹರಣೆ ಸಿಕ್ತು. ರಾಮ ಮಂದಿರದಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಅನೇಕ ಮಠಗಳ ಕಡೆಯಿಂದನೂ ಕೂಡ ಇದಕ್ಕೆ ವಿರೋಧ ಬಂದಿತ್ತು, ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳಿ. ಆದರೂ ನಡೀತು. ಇಲ್ಲಿ ನೋಡಿ, ತರಾತುರಿಯಲ್ಲಿ ಜನವರಿನಲ್ಲೇ ಆಗಬೇಕು ಅನ್ನೋ ತರಾತುರಿಗೆ ಏನಾಗಿದೆ, ಇಲ್ಲಿ ರಸ್ತೆನ ಅರ್ಜೆಂಟಾಗಿ ಮಾಡಿದ್ರು, ಕಳಪೆ ಕಾಮಗಾರಿ ಮಾಡಿದ್ರು, ಅಥವಾ ದುಡ್ಡು ತಿಂದೇ ಮಾಡಿದ್ರು. ಇಲ್ಲೆಲ್ಲ ಬೆಂಗಳೂರಲ್ಲೂ ಮಾಡಿದರು, ಮೈಸೂರಲ್ಲೂ ಮಾಡಿದರು. ಮೋದಿ ಬರ್ತಾರೆ ಎಂದಾಗ ಒಂದಷ್ಟು ರಸ್ತೆಗಳ ನಿರ್ಮಾಣ ಮಾಡಿಬಿಟ್ರು 3 ದಿನ 4 ದಿನದಲ್ಲಿ. ಮೋದಿ ಈ ಕಡೆಯಿಂದ ಹೋಗ್ತಾ ಇದ್ದಂತೆಯೇ ರಸ್ತೆಗಳೆಲ್ಲ ಬಾಯಿ ಬಿಟ್ಕೊಂಡು ಕೂತಿತ್ತು. ಆ ಟಾರೆಲ್ಲ ಕಿತ್ತು ಬಂದಿತ್ತು, ಡಾಂಬರ್ ಕಿತ್ತು ಬಂದಿತ್ತು. ಇಲ್ಲಿ ರಾಮಪಥ ಇದೆಯಲ್ಲ, 19 ಕಡೆಯಲ್ಲಿ ರಸ್ತೆ ಕುಸಿತಾಗಿದೆಯಂತೆ. ಇಲ್ಲಿ ಒಂದೇ ಒಂದು ಮಳೆಗೆ ರಸ್ತೆ ಕಿತ್ತು ಬಂದಿದೆ. ರಸ್ತೆ ಉದ್ದಕ್ಕೂ ಕೂಡ ಆಳವಾದ ಗುಂಡಿಗಳು ಬಿದ್ದುಬಿಟ್ಟಿವೆ ಇಲ್ಲಿ ಅಂತ. ಎಲ್ಲೆಂದರಲ್ಲಿ ಬ್ಯಾರಿಕೇಡನ್ನು ಅಳವಡಿಸಿ ಸರ್ಕಾರ ಇದೀಗ ರಿಪೇರಿ ಮಾಡೋ ಕೆಲಸಕ್ಕೆ ಇಳಿದಿದೆ. ಬಾಲರಾಮನ ದರ್ಶನಕ್ಕೆ ಬರುತ್ತಿರುವಂತಹವರಿಗೆ ಬ್ಯಾರಿಕೇಡ್ JCBಗಳು ಸ್ವಾಗತ ಕೋರ್ತಾ ಇವೆ. ಅಲ್ಲಿ ಅಯೋಧ್ಯೆ ಅವಾಂತರಕ್ಕೆ ಸಂಬಂಧಪಟ್ಟಂತೆ 6 ಅಧಿಕಾರಿಗಳನ್ನು UP CM ಸಸ್ಪೆಂಡ್ ಮಾಡಿದ್ದಾರೆ. ನೀವೆಲ್ಲ ಕೆಲಸಕ್ಕೆ ಬಾರದವ್ರು, ನೀವು ಇಂಥ ಕಳಪೆ ಕೆಲಸ ಮಾಡಿಸಿದಾರಂತ ಸಸ್ಪೆಂಡ್ ಅಷ್ಟೇ. ನೋಡಿ, ಗುಂಡಿಗಳು ನೋಡಿ ಬಿದ್ದರೆ ಗತಿಯೇನಲ್ಲಿ. ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಈ ಅವಾಂತರಕ್ಕೆ ಯಾರು ಹೊಣೆ? ಕಳಪೆ ಕಾಮಗಾರಿ ಯಾರು ಮಾಡಿದ್ದಾರೆ? ಇಲ್ಲಿ ಎಷ್ಟು ಕೋಟಿಯ ಅವ್ಯವಹಾರ ಆಗಿದೆ, ಇಲ್ಲಿ ಭ್ರಷ್ಟಾಚಾರ ಎಷ್ಟಾಗಿದೆ, ಸರಿಯಾಗಿ ಅದನ್ನು ಭೂಮಿ ಮಟ್ಟಸ ಮಾಡಿರಲಿಲ್ವಾ, ಸರಿಯಾಗಿ ಮಣ್ಣು ತುಂಬಿರಲಿಲ್ವಾ, ಜಲ್ಲಿ ತುಂಬಿರಲಿಲ್ವಾ, ಡಾಂಬರ್ ಸರಿಯಾಗಿ ಹಾಕಲಿಲ್ವಾ, ಅಲ್ಲಿ ಎಷ್ಟೆಷ್ಟು ತಿಂದರು ಇಲ್ಲಿ ಗೊತ್ತಿಲ್ಲ. ಏನು ಅಯೋಧ್ಯೆ ರಾಮ ಅಂದರೆ ಸಾಕಲ್ಲ, ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಬಹುದು ಅಂತ ಅಂದ್ಕೊಂಡಿದ್ರು ಅಂತ ಕಾಣುತ್ತೆ. ಹಾಗಾಗಿ ಇವೆಲ್ಲ ಇಲ್ಲ ಆಗಿದೆ. 2ನೇ ಮಳೆಗೆ, ಮೊದಲನೇ ಮಳೆ ನೋಡಿದ್ರೆ ರಸ್ತೆ ಬಿರುಕು ಬಿಟ್ಟಿದ್ದಾಯಿತು, ರಸ್ತೆ ಗುಂಡಿ ಬಿದ್ದಿದ್ದಾಯಿತು, ಎಲ್ಲ ಆಯಿತು. 2ನೇ ಮಳೆಗೆ ನೋಡಿ, ಆಗಲೇ ರಾಮನಗರಿ ಪೂರ್ತಿ ಕೆರೆ. ಜನ ಅಂತೂ ನೋಡಿ, ಇದೆಲ್ಲ ರಾಮನಗರಿ, ಇದು ಅಯೋಧ್ಯೆ ಸುತ್ತಮುತ್ತಲ ಪ್ರದೇಶಗಳಿದು. ಇಲ್ಲೆಲ್ಲ ಬೋಟ್ ತೊಗೊಂಡು ಓಡಾಡಬೇಕಿನ್ನು. ಈಗ ರಾಮನನ್ನು ದರ್ಶನ ಮಾಡಬೇಕು ಅಂದರೆ ಬೋಟಲ್ಲಿ ಹೋಗಬೇಕೀಗ, ದೋಣಿ ಇಟ್ಕೊಂಡು ಹೋಗ್ಬೇಕಿಲ್ಲಿ. ಆ ರೀತಿಯಲ್ಲಿ 2ನೇ ಮಳೆಗೆ ಈ ಥರ ಆಗಿದೆ. ಎಷ್ಟು ಅವೈಜ್ಞಾನಿಕವಾಗಿ ರಾಮ ಮಂದಿರದ ಸುತ್ತಮುತ್ತ ಪ್ರದೇಶಗಳನ್ನು ಪ್ಲ್ಯಾನ್ ಮಾಡಿದರೆ ಇಂಥ ಅವಾಂತರ ಆಗಬಹುದು ಅಂತ. ಎಷ್ಟು ತರಾತುರಿಯಲ್ಲಿ ಒಂದು ಎಲೆಕ್ಷನ್ಗಿಂತ ಮುಂಚಿತವಾಗಿ ಈ ಥರ ಪ್ಲ್ಯಾನ್ ಮಾಡಿದರೆ ಈ ಥರದ್ದು ಅನಾಹುತ ಆಗಬಹುದು ಅಂತ. ನೀರು ಬಂದರೆ ಏನು ಕಥೆ, ಮಳೆ ಬಂದರೆ ಏನು ಕಥೆ, ಎಲ್ಲಿ ತಗ್ಗು ಪ್ರದೇಶ ಇದೆ, ಎಲ್ಲಿ ನೀರು ಬರುವಂಥ ಚಾನ್ಸಸ್ ಇದೆ, ಎಲ್ಲಿ ಡ್ರೈನೇಜ್ ಮಾಡಬೇಕು, ಕಾಲುವೆಗಳು ಎಲ್ಲಿ ಮಾಡಬೇಕು, ಈ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕಲ್ವೇ. ಒಂದು ರಸ್ತೆ, ಒಂದು ಉದ್ಘಾಟನೆ ಮುಗಿದು ಹೋಗಬೇಕು ಆ ಕಾರ್ಯಕ್ರಮ ಅಂತ ಮಾಡಿದಾಗ ಏನಾಗಬಹುದೋ ಅದೆಲ್ಲ ಇಲ್ಲಿ ಆಗ್ತಾ ಇದೆ. ಒಂದು ಪೂರ್ತಿ ರಸ್ತೆ ನಿರ್ಮಾಣ ಮಾಡೋಕ್ಕೆ ನೋಡಿ, ಇಲ್ಲಿ 844 ಕೋಟಿ 93 ಲಕ್ಷ ರೂಪಾಯಿ ಖರ್ಚು ಮಾಡಿರೋದು ಈ ರಸ್ತೆ ನಿರ್ಮಾಣ ಮಾಡೋಕ್ಕೆ. ಈ ಮಳೆ ನೀರು ನಿಂತಿದೆಯಲ್ಲ, ಈಗ ಈ ನೀರು ಎಲ್ಲ ಇಳಿದು ಹೋಗುವಷ್ಟರಲ್ಲೇ ರಸ್ತೆ ಕಥೆ ಮುಗಿದು ಹೋಗಿರುತ್ತೆ. ರಸ್ತೆನೂ ಅಲ್ಲೊಂದಷ್ಟು ಕಡೆ ಕರಗಿರುತ್ತೆ, ಒಂದು ಕಡೆ ಡಾಂಬರ್ ಎದ್ದು ಬಂದಿರುತ್ತೆ, ಒಂದು ಕಡೆ ಜಲ್ಲಿನೇ ಆಚೆ ಬಂದಿರುತ್ತೆ, ಅಲ್ಲಿಗೆ ಮುಗೀತು. ಅರ್ಥ ಏನು? 850 ಕೋಟಿವರೆಗೂ ಹಣ ಖರ್ಚು ಮಾಡಿದ್ದಾರಲ್ಲ, ಅದು ಯಾರನ್ನು ಬಿಟ್ಟಿದ್ದೀಗ? ಯಾರಿಗೆ ಬಿಟ್ಟಿದ್ದ ಆ ದುಡ್ಡು? 844 ಕೋಟಿ 93 ಲಕ್ಷ ಆಯಿತು. 845 ಕೋಟಿ ಅಂತ ಇಟ್ಕೊಳ್ಳಿ. ಏನು ಮಾಡೋಣ ದುಡ್ಡನ್ನೀಗ? ರಸ್ತೆ ಎರಡೂ ಬದಿಯಲ್ಲಿ ಅಲಂಕಾರಕ್ಕೇ 30 ಕೋಟಿ ಖರ್ಚು ಮಾಡಿದರು, ಬರೀ ಡೆಕೋರೇಷನ್ಗೆ. ಅಯೋಧ್ಯೆ ಎಲ್ಲ ಧಾರ್ಮಿಕ ಸ್ಥಳಗಳಿಗೆ ತಲುಪೋದಕ್ಕೆ ರಾಮಪಥ ಏಕಮಾರ್ಗ ಆಗಿತ್ತು ರಾಮಪಥ. ಅದು ಕೂಡ ಎಲ್ಲ ಹಾಳಾಗಿದೆ. ಈಗ ತರಾತುರಿಯಲ್ಲಿ ರಾಮಪಥ ರಸ್ತೆ ನಿರ್ಮಾಣ ಆಗಿತ್ತು, ಆ ರಸ್ತೆ ಎಲ್ಲ ಕೊಚ್ಕೊಂಡು ಹೋಯ್ತು. ಈಗ जिसका जो है खामियाजा यहाँ के अयोध्यावासी और आम नागरिक और उसके साथ में यात्री भी भुगत रहे हैं। अब जलवानपुरा में जो पहले से जो योजना वहाँ तैयार की गई है, उन्होंने विकास प्राधिकरण ने तो नक्शा पास करने के नाम पे उन्होंने, और बाकी उसका सिस्टम सही करने के लिए पैसा तो उन्होंने पास कर दिया, नक्शा भी पास कर दिया। उसी साथ में रामपथ को भी उन्होंने डिजाइन किया, सब कुछ बनाया। लेकिन कहीं ना कहीं अगर देखा जाए, अगर समस्या अगर आई है, ये समस्या कहीं ना कहीं जल्दबाजी में की गई निर्माण कार्य को लेकर के हो रहा है, और ये लापरवाही पर घर से निकलना दुश्वार हुआ पे है। छोटे बच्चे बुजुर्ग किधर से निकलेंगे? कोई व्यवस्था नहीं। शहर में इतनी गंदगी है, इतनी, हम पंजाब से आए, इतनी गंदगी हमने कितनी, पर घर से निकलना दुश्वार हुआ पे है। छोटे बच्चे ಡಿಟಸ್ಕೊಳ್ಳೋಕೆ ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ. ಸಂತೋಷ್ ರಾಥೋಡ್, ಏನಾಯಿತು? ತರಾತುರಿಯ ಕಾಮಗಾರಿಗಳು, ಏಪ್ರಿಲಲ್ಲಿ ಎಲೆಕ್ಷನ್ ಬಂದುಬಿಡುತ್ತೆ, ಜನವರಿಯಲ್ಲಿ ಮುಗಿಸ್ಬಿಡೋಣ, ಬೇಗ ಡಾಂಬರ್ ಹಾಕೋಣ, ಬೇಗ ಎಲ್ಲ ಮಾಡೋಣ ಅಂತ ಹೇಳಿ 1000 ಕೋಟಿ 2000 ಕೋಟಿಯಷ್ಟು ಹಣ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಅಂತಾರಲ್ಲ, ಆ ಕತೆ ಆಗಿದೆಯಾ ಇಲ್ಲಿ ಅಂತ?
ರಮಾಕಾಂತ್, ಪ್ರಮುಖವಾಗಿ ರಾಮನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದಾಗ ರಾಮ ರಾಜ್ಯ ಅನ್ನುವಂತಹ ಒಂದು ಪರಿಕಲ್ಪನೆ ಬರುತ್ತೆ. ಅದೇ ರಾಮರಾಜ್ಯ ಈ ದೇಶದಲ್ಲಿ ಇಳಿತಾ ಇದೆ. ಆ ಒಂದು ರಾಮರಾಜ್ಯದ ವೈಭೋಗ ಏನಿದೆ, ಆ ಗತ ವೈಭೋಗ ಈ ದೇಶದಲ್ಲಿ ಈಗ ಚಾಲ್ತಿಗೆ ಬರ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ರಾಮನ ಹೆಸರಿನಲ್ಲಿ ಸಾಕಷ್ಟು ಓಟ್ಗಳನ್ನು ಕೂಡ ಸೆಳೆಯುವಂತಹ ಕೆಲಸವನ್ನು ಮಾಡಲಾಯಿತು. ಇನ್ನು ಅದೇ ರೀತಿಯಾಗಿ ತರಾತುರಿಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗತ್ತೆ. ಇನ್ನು ಅದೇ ರೀತಿಯಾಗಿ ಇಡೀ ದೇಶದಾದ್ಯಂತ ಶಂಕರಾಚಾರ್ಯರು ಇದನ್ನು ವಿರೋಧ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ನಾವು ಯಾರು ಕೂಡ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ಆಗ್ತಾ ಇರುವಂಥದ್ದು ಧಾರ್ಮಿಕ ವಿಧಿವಿಧಾನಗಳ ವಿರುದ್ಧವಾಗಿ ಆಗ್ತಾ ಇರುವಂತಹ ಒಂದು ಆಯೋಜನೆಯ ಕಾರ್ಯಕ್ರಮ. ಕೇವಲ ರಾಜಕೀಯ ಬಳಕೆಗಾಗಿ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಅದೇ ರೀತಿಯಾಗಿ ಅಧರ್ಮದ ಕೆಲಸ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಹೋಗೋದಿಲ್ಲ ಅಂತ ಖುದ್ದು ಶಂಕರಾಚಾರ್ಯರೇ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾರೆ. ಯಾವುದೇ ಒಬ್ಬ ಶಂಕರಾಚಾರ್ಯರು ಕೂಡ ಇಲ್ಲಿ ಭಾಗಿಯಾಗೋದಿಲ್ಲ. ಇನ್ನು ಪ್ರಮುಖವಾಗಿ ರಾಮಪಥ ರಸ್ತೆ ನೋಡಿ, ರಾಮನಗರಿಗೆ ನಾವು ಹೋಗುವಂತಹ ಸಂದರ್ಭದಲ್ಲಿ ಈ ರಾಮಪಥದ ರಸ್ತೆ ಏನಿದೆ, ಈ ರಾಮಪಥ ರಸ್ತೆ ಅಯೋಧ್ಯೆಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಕೈ ಬೀಸಿ ಕರಿತಾ ಇತ್ತು. ರಸ್ತೆ ಮಾರ್ಗದಲ್ಲಿ ಹಾಕಿರುವಂತಹ ಅಲಂಕಾರಿಕ ಲೈಟ್ಗಳು, ಅದೇ ರೀತಿಯಾಗಿ ಬಣ್ಣ ಬಣ್ಣದ ದೀಪಗಳು ಎಲ್ಲರನ್ನೂ ಕೂಡ ಕೈ ಬೀಸಿ ಕರಿತಾ ಇತ್ತು. ಅಷ್ಟರ ಮಟ್ಟಿಗೆ ಕಂಗೊಳಿಸ್ತಾ ಇತ್ತು. ಇಡೀ ವೈಭೋಗವೇ ಭೂಮಿಯ ಮೇಲೆ ಇಳಿದಿರುವಂತಹ ಒಂದು ಸನ್ನಿವೇಶ ಆ ಸಂದರ್ಭದಲ್ಲಿ ಕ್ರಿಯೇಟ್ ಆಗಿತ್ತು. ಈಗ ರಾಮನಗರಿಯ ಪರಿಸ್ಥಿತಿಯನ್ನು ನೋಡಿದವರು ಯಾರೂ ಕೂಡ ಇದೇ ನಮ್ಮ ರಾಮನಗರಿ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಸಂಪೂರ್ಣವಾಗಿ ಈ ರಾಮಪಥ ರಸ್ತೆ ಏನಿದೆ ಸರಿಸುಮಾರು 13 ಕಿಲೋಮೀಟರ್ವರೆಗೆ ಸಂಪೂರ್ಣವಾಗಿ ಕೆರೆಯಂತಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಯಾರೊಬ್ಬರು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಅವೈಜ್ಞಾನಿಕ ಕಾಮಗಾರಿ, ಅದೇ ರೀತಿಯಾಗಿ ಅಷ್ಟೊಂದು ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಈ ರಸ್ತೆಯಲ್ಲಿ ಯಾರ್ಯಾರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅವರನ್ನು ಈಗ ತಡೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಯಾವ ರಾಮನಗರಿಯ ಜನ ಬನ್ನಿ ನಮ್ಮ ಅಯೋಧ್ಯೆಗೆ, ನಮ್ಮ ಅಯೋಧ್ಯೆಯ ರಾಮನಗರಿ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತ ಮಾಡುತ್ತೆ ಅಂತ ಹೇಳ್ತಾ ಇದ್ರು, ಅದೇ ಜನ ಈಗ ರಾಮನಗರಿಯನ್ನು ಬಿಟ್ಟು ನಾವೇ ಪಲಾಯನ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದೇ ಆದರೆ ಆಗ ಇಡೀ ರಾಮನಗರಿ ಏನಿದೆ ಅಯೋಧ್ಯೆ, ಈ ರಾಮಪಥ ರಸ್ತೆಯ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಮುಳುಗಡೆ ಆಗುತ್ತೆ ಅನ್ನುವಂಥ ಒಂದು ಭೀತಿ ಕೂಡ ಈಗ ಜನರನ್ನ ಕಾಡ್ತಾ ಇದೆ. ಆಸ್ಪತ್ರೆ ಆಗಿರಬಹುದು, ಅದೇ ರೀತಿಯಾಗಿ ಆ ಒಂದು ತಗ್ಗು ಪ್ರದೇಶಗಳೆಲ್ಲವೂ ಕೂಡ ತುಂಬ ಹೋಗಿದ್ದಾವೆ. ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿ ಈಗ ಜನರನ್ನ ಕಾಡ್ತಾ ಇರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.